ಇನ್ನು ಐದನೇದು ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವ್ರು ಕೊಟ್ಟಂತ ಕೊಡುಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದ್ರು. 500 ಕೋಟಿ ಹಣವನ್ನು ಮೀಸಲಾಗಿಟ್ರು. ಯಾರು ಸಣ್ಣ ಪುಟ್ಟ ವ್ಯಾಪಾರ ಮಾಡೋಕ್ಕೆ ಅಥವಾ ಗಂಗಾ ಕಲ್ಯಾಣ ಬೋರ್ವೆಲ್ಗೆ ಬಡ ವಿದ್ಯಾರ್ಥಿಗಳಿಗೆ ಇಟ್ಟು. ಇವತ್ತು ಈ ಸರ್ಕಾರ ನಮ್ಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ಬಗ್ಗೆ ಒಂದು ನಯ ಪೈಸೆ ಬಿಡಿಗಾಸು ಇಟ್ಟಿಲ್ಲ, ಮಠ ಮಾನ್ಯಗಳಿಗೆ ಕೊಟ್ಟಿಲ್ಲ. ಯಡಿಯೂರಪ್ಪನವರು ಶಿಕ್ಷಣ ಮೂಲಭೂತ ಸೌಲಭ್ಯ ಕಲ್ಸೋಕೆ ಮಠಾಧೀಶರಿಗೆ ಹಣವನ್ನು ಕೊಟ್ಟರು. ಇದ್ರ ಜೊತೆಗೆ ಕೇವಲ ವೀರಶೈವ ಲಿಂಗಾಯತರಿಗೆ ಕೊಟ್ರ ಎಲ್ಲ ಸಮುದಾಯಗಳಿಗೆ ಕೊಟ್ಟರು. ನಾವು ನಿರ್ಣಯವನ್ನು ಮಾಡಿದ್ವಿ. ನಮ್ಮ ಯುವ ನಾಯಕರಾದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಮಾಜ ಇವತ್ತು ಅವರಿಗೆ ಸಂಕಷ್ಟ ತರ ಕೊಡ್ತಾರೆ. ಹೆಂಗೆ ಯಡಿಯೂರಪ್ಪನವರಿಗೆ, ಜಯೇಶ್ ಪಟೇಲ್ರಿಗೆ, ಬೊಮ್ಮಾಯಿ ಅವರಿಗೆ, ವೀರೇಂದ್ರ ಪಾಟೀಲ್ಗೆ ಯಾವ ರೀತಿ ತೊಂದರೆ ಕೊಟ್ಟರು, ಅದೇ ರೀತಿ ವಿಜಯೇಂದ್ರ ಇವತ್ತು ಒಬ್ಬ ಯುವ ನಾಯಕ ಶಕ್ತಿಯ ಹೊರಹೊಮ್ಮಿದರೆ ಅವರ ಕಾಲಿಳಿತಕ್ಕಂಥ ಯಡಿಯೂರಪ್ಪನವ್ರು ಹೆಂಗೆ ತೊಂದರೆ ಕೊಟ್ಟರು ನೋಡಿ. ಯಡಿಯೂರಪ್ಪನವ್ರು ತೊಂದರೆ ಕೊಡೋದಕ್ಕೆ ನಮಗೆ ಹಿನ್ನಡೆ ಆಯ್ತು. ಅದಕ್ಕೋಸ್ಕರ ವಿಜಯೇಂದ್ರ ಇದು ಕೇವಲ ರೇಣುಕಾಚಾರ್ಯ ಒಬ್ಬನ ಅಭಿಪ್ರಾಯ ಅಲ್ಲ, ಸಾಕಷ್ಟು ಸಭೆಗಳಲ್ಲಿ ಚರ್ಚೆ ಆಯಿತು. ಹೇಳ್ತೀನಿ, ಸಭೆಯಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ನಿರ್ಣಯವನ್ನು ಮಾಡಿ ವಿಜಯೇಂದ್ರ ನಾಯಕತ್ವವನ್ನು ಬೆಂಬಲಿಸಬೇಕಂತೇಳಿ ನಿರ್ಣಯ ಆಗಿದೆ. ನಮ್ಮವರೇ ತೊಂದರೆ ಕೊಟ್ಟರು. ನೀವೇ ಸರಿ ಇದೆ, ಇದನ್ನ ಹೊರಗಿನ ಶಕ್ತಿಗಳಲ್ಲ, ನಮ್ಮವರೇ. ಅವತ್ತು ಸಮುದಾಯಕ್ಕೆ 2A OBC ಕೊಡ್ಬೇಕಂದಾಗ ತಡೆ ಹಿಡಿದು ನಮ್ಮವರೇ. ಹಾಗಾಗಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಕೆಲವರು ವ್ಯವಸ್ಥಿತವಾಗಿ ನಮ್ಮನ್ನು ಹೊಡೆಯತಕ್ಕಂಥ ದುಷ್ಟಶಕ್ತಿಗಳು ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕೆ ಬ್ರೇಕ್ ಹಾಕ್ಬೇಕಂತೇಳಿ ಈ ರೀತಿ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡ್ತಾ ಇದೀವಿ. ನಾಳೆ 16ನೇ ತಾರೀಕು 3 ಜಿಲ್ಲೆಗಳ 16ನೇ ತಾರೀಕು 3 ಜಿಲ್ಲೆಗಳ ಅವತ್ತು ಸುಮಾರು 1,500 ಹೆಚ್ಚು ಮುಖಂಡರುಗಳು ಇವತ್ತು ತುರ್ತಾಗಿ 150 ಜನ ಮುಖಂಡರು ಸೇರಿದೀವಿ. ನಾಳೆ 16ನೇ ತಾರೀಕು ಈ 3 ಜಿಲ್ಲೆಗಳ ಮುಖಂಡರ ಸಭೆಯಲ್ಲಿ ನಿರ್ಣಯವನ್ನು ಮಾಡಿ ದಾವಣಗೆರೆ ಸಮಾವೇಶಕ್ಕೆ ಕರೆ ಕೊಡ್ತೀವಿ.